ಬೆಳ್ತಂಗಡಿಯಲ್ಲಿ ನಿನ್ನೆ ಹರೀಶ್ ಪೂಂಜ್ ಅವರು ಉದ್ಘಾಟನೆ ಮಾಡಿದಂಥ ಒಂದು ರಾಜಗೋಪುರ ನೀವು ಮತ್ತೆ ಉದ್ಘಾಟನೆ ಮಾಡಿದ್ರಿ ನೋಡಿ. ರಾಜಗೋಪುರ ಅವರು ನಮ್ಮ ಕಾರ್ಯಕ್ರಮ ಅಲ್ಲ, ದೇವಸ್ಥಾನದವ್ರು ನಮ್ಮನ್ನಲ್ಲಿ ಕರೆಸಿದ್ರು, ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಸಾಕಷ್ಟು ಅನುದಾನಗಳನ್ನು ನಮ್ಮ ಸರ್ಕಾರ ಕೊಟ್ಟಿರುವಂಥದ್ದು, ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದಕ್ಕೆ ಸ್ವಲ್ಪ ಅನುದಾನ ಬಿಡುಗಡೆ ಆಗಿದೆ, ಇನ್ನೂ ಸ್ವಲ್ಪ ಕೊಡ್ತೀವಿ, ಇನ್ನೊಂದು 15 ಲಕ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ, ಇನ್ನೂ ಅದ್ರ ಮೇಲೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ದೇವಸ್ಥಾನಕ್ಕೆ ಕರೆಸಿದ್ರು. ನಾನೇನು ಹೋಗಿ ಅದನ್ನು ಆರ್ಗನೈಸ್ ಮಾಡಿಲ್ಲ, ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಹರೀಶ್ ಪೂಂಜಾ ಅವ್ರಿಗೆ ಯಾಕೆ ಇದ್ರ ಬಗ್ಗೆ ನಾವು ದೇವಸ್ಥಾನಗಳಿಗೆ ಹೋಗಬಾರ್ದಾ ಏನೋ ಗೊತ್ತಿಲ್ಲಪ್ಪ. ಅವ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಾವು ದೇವಸ್ಥಾನಕ್ಕೆ? ಹರೀಶ್ ಪೂಂಜಾ ಕೇಳ್ಕೊಂಡು ಹೋಗ್ಬೇಕಾ ನಾವು ಯಾವುದೋ ದೇವಸ್ಥಾನಕ್ಕೆ, ಅಥವಾ ಅವರೇನು ಕರೆದ್ರೆ ನಾವು ಧಿಕ್ಕರಿಸಬೇಕಾ ಏನು? ಈಗ ಅವ್ರು ಹೇಳ್ತಿರೋದು ಅದು ದಲಿತ ವ್ಯಕ್ತಿಯಿಂದ ಹರೀಶ್ ಪೂಂಜಾ ಉದ್ಘಾಟನೆ ಮಾಡಿದ್ರು, ನೀವು ಹೋಗಿ ಅದನ್ನು ಶುದ್ಧೀಕರಣ ಮಾಡಿ ಉದ್ಘಾಟನೆ ಮಾಡಿ. ಅವರ ಒಂದು ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಈ ಥರ ಪ್ರತಿ ಹಂತದಲ್ಲೂ ಕೂಡ ಈ ಥರ ಮಾತುಗಳು ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ಆ ಉದ್ದೇಶಗಳು ಏನೂ ಇಲ್ಲ. ನಮಗೆ ಎಲ್ಲರೂ ಕೂಡ ಬೇಕು, ಎಲ್ಲರೂ ಸಮಾನವಾಗಿರಬೇಕು, ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ. ಯಾರು ಮೇಲು ಕೀಳು ಅದೆಲ್ಲ ಏನು ನಮ್ಮಲ್ಲಿಲ್ಲ. ಹರೀಶ್ ಪೂಂಜಾ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ.